ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕುರುಕ್ಷೇತ್ರ ಬಹಳ ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಒಂದು ಕಡೆ ಸಿಎಂ ಬಣ, ಮತ್ತೊಂದೆಡೆ ಡಿಸಿಎಂ ಬಣ. ಒಬ್ಬರ ಮೇಲೆ ಒಬ್ರು ಏಟು ಎದುರೇಟನ್ನ ಕೊಡ್ತಲೇ ಇದ್ದಾರೆ. ಇದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂತೇಳಿ ಎಷ್ಟೇ ಪ್ರಯತ್ನಗಳನ್ನ ಕೊಟ್ಟರು ಕೂಡ, ಡಿಕೆಶಿ ವಾರ್ನಿಂಗ್ ಕೊಟ್ಟರು ಕೂಡ ಕಾಂಗ್ರೆಸ್ ಶಾಸಕರು ಮಾತ್ರ ಕೇರ್ ಮಾಡ್ತಾರೆ. ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಆಪ್ತ ಶಾಸಕರಿಂದಲೇ ಚೆಕ್ ಬೇಕ್. ಡಿಕೆಶಿಗೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಟಾಂಗ್ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ನೇರವಾಗಿ ಆಯ್ಕೆ ಮಾಡಿದ್ದಲ್ಲ, ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿ ಸಿಎಂ ಮಾಡಿರೋದು. ಈಗಲೂ ನಮ್ಮ ಪಕ್ಷ ಶಾಸಕರ ಬಹುಮತದ ಅಭಿಪ್ರಾಯಕ್ಕೆ ಬದ್ಧ. ಅಂದ್ರೆ ಬಹುಮತದ ಶಾಸಕರ ಅಭಿಪ್ರಾಯ ಸಿಎಂ ಪರವಾಗೇ ಇದೇನು ಅಂತ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಯಾರನ್ನು ಓಲೈಕೆಗೆ ಮಾಡೋದಕ್ಕೆ ಸಿಎಂ ಬದಲಾವಣೆಯ ಮಾತು ಹೇಳೋದು ಸರಿಯಲ್ಲ. ಮೊದಲ ಬಾರಿ ಶಾಸಕರಾದವರು ಬಹಳ ಹಾರಾಡ್ತಿದ್ದಾರೆ. ಬೇರೆ ಸಚಿವರಿಗಿಂತಲೂ ಯೋಗ್ಯತೆ, ಅರ್ಹತೆ, ಸೀನಿಯಾರಿಟಿ ನನಗಿದೆ. ನಾನು ಮಂಡ್ಯದಲ್ಲಿ ಅತಿ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದೀನಿ. ನನಗನ್ಯಾಯ ಆಯಿತು ಅಂತ ಬೀದಿಯಲ್ಲಿ ನಾನು ಮಾತನಾಡಕ್ಕಾಗತ್ತಾ? ಸಮಯ ಬರೋವರೆಗೂ ಕಾಯಬೇಕು ಅಂತ ಡಿಕೆಶಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಮಳವಳ್ಳಿ ಶಾಸಕ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾದಾಗ ನೇರವಾಗಿ ಪಕ್ಷ ತೀರ್ಮಾನ ತಗೊಳ್ಳಿಲ್ಲ. ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಬಹುಮತದ ನಿರ್ಣಯವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು 2 ಬಾರಿ ನಾನು ನೋಡಿದ್ದೇನೆ. 2013ರಲ್ಲೂ ವೋಟಿಂಗೇ ನಡೀತು. ನಮ್ಮ ಇಂಟರ್ನಲ್ ಡೆಮಾಕ್ರಸಿ, ಈಗಲೂ ಇಂಟರ್ನಲ್ ಡೆಮಾಕ್ರಸಿಗೆ ನಮ್ಮ ಪಕ್ಷ ಬದ್ಧವಾಗಿದೆ. ಹಾಗಂದಾಕ್ಷಣಕ್ಕೆ ಇನ್ನಿತರಿಗೆ ಅವಕಾಶ ಇಲ್ಲ ಅನ್ನೋಂಥ ಪ್ರಶ್ನೆಯೂ ಇಲ್ಲ. ಸಮಯ, ಸಂದರ್ಭ, ನಾಯಕತ್ವ ಮತ್ತು ಪಕ್ಷದ ಭವಿಷ್ಯತ್ತಿನ ದೃಷ್ಟಿನಲ್ಲಿ ತೀರ್ಮಾನ ಕೈಗೊಳ್ಳೋ ವಿಚಾರ ಹೊರತು ಯಾರೋ ಓಲೈಕೆಗೋಸ್ಕರ ಮಾತಾಡೋದು, ಹೊಗಳಿಕೆಗೋಸ್ಕರ ಮಾತಾಡ್ತಕ್ಕಂಥದ್ದು ಅಥವಾ ಪಕ್ಷಕ್ಕೆ ಧಕ್ಕೆ ಉಂಟು ಮಾಡಬೇಕು ಅಂತ ಮಾತಾಡೋದು ಸಮಂಜಸ. ಕೆಲವು ಶಾಸಕರು ಮೊದಲನೇ ಬಾರಿ ಬಂದವರು ಭಾಳ ಹರಡ್ತಾ ಇದ್ದಾರೆ. ಸಮಂಜಸ ಬಹಿರಂಗ ಚರ್ಚೆ ಸಲ್ಲ. ಯಾವ ಪಕ್ಷದಲ್ಲೂ ಇದು ನಡೆಯಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ. ಈಗ ಮಂಡ್ಯದಲ್ಲಿ ಅತಿ ಹೆಚ್ಚು ಕಾಲ ಇವತ್ತಿನ ಜನಪ್ರತಿನಿಧಿಗಳಲ್ಲಿ ಕಾಂಗ್ರೆಸ್ ಕಟ್ಟಿದವನು ನಾನೇ. ನನಗೆ ಅನ್ಯಾಯ ಆಯಿತು ಅಂತ ಬೀದಿಲಿ ಮಾತಾಡೋಕ್ಕಾಗತ್ತಾ? ನನ್ನ ಬೇಡಿಕೆ ಅಂದರೆ ಪಕ್ಷದೊಳಗೆ. ಈಗ ಬೇರೆ ಸಚಿವರಿಗಿನ್ನ ಯೋಗ್ಯತೆ, ಅರ್ಹತೆ, ಸೀನಿಯಾರಿಟಿ ನನಗೂ ಇದೆ. ನನಗಾಗಿಲ್ಲ. ಪಕ್ಷದ ತೀರ್ಮಾನನ ತಲೆಬಾಗಿ ಒಪ್ಕೊಂಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.